ಸಮಯ ಇವಾಗ ಒಂದು 8 ಗಂಟೆ ಇರ್ಬೋದು ಈ ವಿಡಿಯೋ ತೆಗೆದಾಗ. ಎಷ್ಟು ಮಂಜಿದೆ ನೋಡಿ ದೂರದಲ್ಲಿ. ಬೆಳಗ್ಗೆ 6 ಗಂಟೆಗೆ ಒಂದ್ಸಲಿ ಎದ್ದು ಆಚೆ ಬಂದು ನೋಡಿದ್ರೆ ಏನೇನೂ ಕಾಣಿಸ್ತಾ ಇರಲಿಲ್ಲ. ಆಚೆ ನಿಲ್ಸಿದ ಕಾರ್ ಕೂಡ ಮಂಜಾಗಿ ಕಾಣಿಸ್ತಾ ಇತ್ತು. ಅಷ್ಟು ಹಿಮ ಸುರಿತಾ ಇತ್ತು. ಎಷ್ಟು ತಂಪಾದ ವಾತಾವರಣ ಅಂತಂದರೆ ರಾತ್ರಿ ಸಿಕ್ಕಾಪಟ್ಟೆ ಚಳಿಲೇ ಮಲ್ಕೊಂಡಿದ್ವಿ ನಾವು. ಬೆಳಗ್ಗೆ ಎದ್ದ ತಕ್ಷಣ ಬೆಂಕಿ ಹಾಕಿದ್ರು. ಕುತ್ಕೊಂಡು ಚಳಿ ಕಾಯಿಸ್ಕೊಂಡು ಕಾಫಿ ಕುಡಿಯೋದು ಮಜಾನೇ ಬೇರೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಇವತ್ತು ತೋಟದ ಮನೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಬಹಳನೇ ದಿನ ಆಗಿತ್ತು, ಇನ್ಫ್ಯಾಕ್ಟ್ ವರ್ಷ ಅಂತಲೇ ಹೇಳ್ಬೋದು ತೋಟದ ಮನೆಯಿಂದ ವಿಡಿಯೋ ಮಾಡಿ. ಮೇ ಬಿ ನಾನು ಪ್ರೆಗ್ನೆಂಟ್ ಇದ್ದಾಗ ಲಾಸ್ಟ್ ಟೈಮ್ ತೋಟದ ಮನೆಯಿಂದ ವಿಡಿಯೋ ಮಾಡಿದ್ದು. ಅದಾದಮೇಲೆ ಮತ್ತೆ ಯಾವುದೂ ವಿಡಿಯೋ ಮಾಡೇ ಇಲ್ಲ ನಾನು. ತೋಟದಿಂದ ಹೋಗಿದ್ದೆ ಆದರೆ ಯಾವುದೇ ವಿಡಿಯೋಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಸರಿ, ಬಹಳ ದಿನ ಆಗಿತ್ತು. ಸುಮಾರು ಜನ ಕೇಳ್ತಾನೂ ಇದ್ರಿ ತೋಟದಿಂದ ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ. ಹಾಗಾಗಿ ಇವತ್ತು ತೋಟದ ಮನೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೇನು ಗೊತ್ತಾ, ಸಾಮಾನ್ಯ ತೋಟದ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಯಿಂದನೇ ನವಿಲುಗಳು ಕೂಗಕ್ಕೆ ಶುರು ಮಾಡುತ್ತೆ. ನವಿಲೇ ನಮ್ಮನ್ನು ಎಬ್ಸತ್ವೆ ಸಾಮಾನ್ಯವಾಗಿ. ಇವತ್ತು ಅಥವಾ ಈಗೀಗ ಚಳಿ ಅಂತ ಹೇಳಿ ನವಿಲುಗಳು ಬಂದಿಲ್ವೋ, ಅಥವಾ ಕುರಿಗಳನ್ನ ಬಿಡ್ತಾರೆ ಹಿಂದೆ, ತುಂಬ ಕುರಿ ಮೇಯಿಸೋರೆಲ್ಲ ಇರ್ತಾರಲ್ಲ, ಹಾಗಾಗಿ ನವಿಲುಗಳು ಬರ್ತಾ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಹೋದಾಗಂತೂ ಈ ಸಲ ನಾನು ಒಂದೇ ಒಂದು ನವಿಲನ್ನು ನೋಡಲೇ ಇಲ್ಲ. ಇಲ್ಲ ಅಂತಂದರೆ ಮನೆ ಮೇಲೆ ನಾವು ಇವಾಗ ಕೂತಿದ್ದೀವಿ ನೋಡಿ, ಆ ಜಾಗದಲ್ಲೆಲ್ಲ ಎಷ್ಟೊಂದು ಸಲ ನವಿಲು ಬಂದಿದ್ದು ಇದೆ. ನಾವು ಅದನ್ನು ನೋಡಿ ಫೋಟೋ ವಿಡಿಯೋ ಎಲ್ಲನೂ ಮಾಡ್ಕೊಂಡಿದ್ದೀವಿ. ಬಹುಶಃ ಇದೇ ಮೊದಲನೇ ಸಲ ಇರ್ಬೋದು ನಾವು ತೋಟದ ಮನೆಗೆ ಹೋಗಿ ನವಿಲು ನೋಡದೆ ವಾಪಸ್ ಬಂದಿರೋದು. ಮತ್ತಿಲ್ಲಿ ಬೆಳಗ್ಗೆ ಎದ್ದು ಬೆಳಗಿನ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದೀವಿ. ಆ ಚಳಿ ವೆದರ್ಗೆ ಬೆಂಕಿ ಮುಂದೆ ಕೂತ್ಕೊಂಡು ಬಿಸಿ ಕಾಫಿ ಕುಡಿತಾ ಮಾತಾಡ್ತಾ ಇದ್ದರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಒನ್ ಆಫ್ ದ ಬೆಸ್ಟ್ ಟೈಮ್ಸ್. ಇಲ್ಲಿ ಹೋದಾಗಂತೂ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಮತ್ತು ಯಾವುದೇ ಥರ ಒಂದು ಟೆನ್ಷನ್ ಆಗಿರ್ಬೋದು, ಅಥವಾ ಇದು ಮಾಡಬೇಕು, ಎದ್ದು ಮೇಲೆ ಅರ್ಜೆಂಟಲ್ಲಿ ಅದು ಮಾಡಬೇಕು, ಮುಗಿಸ್ಬೇಕು ಅನ್ನೋ ಒಂದು ತಲೆನೋವು ಇರೋದಿಲ್ಲ. ಮಕ್ಕಳುಗಳು ಅಷ್ಟೇ, ಅವ್ರ ಪಾಡಿಗೆ ಅವರು ಆಟ ಆಡಿಕೊಂಡು ಏನು ಬೇಕೋ ಅದು ತಿನ್ಕೊಂಡು ಓಡಾಡ್ಕೊಂಡಿರ್ತಾರೆ. ಬೆಂಗಳೂರಲ್ಲೇ ಇದ್ದು ಆ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಅದೇ ವಾತಾವರಣ, ಅದೇ ರೊಟೀನಲ್ಲಿದ್ದು ಬೇಜಾರಾಗಿತ್ತು. ಹಾಗಾಗಿ ಇಲ್ಲಿ ಬಂದಿದ್ದು ಒಂಥರ ಬ್ರೇಕ್ ಸಿಕ್ತಂಗೆ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂತಂದರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಆದರೆ ಏನು ಗೊತ್ತಾ, ಈ ಚಳಿನಲ್ಲಿ ಪೂಲಲ್ಲೆಲ್ಲ ಇಳಿಯೋಕ್ಕಾಗಲ್ಲ. ಹಾಗಾಗಿ ನೀರು ತುಂಬಿಸೇ ಇರೋದಿಲ್ಲ ಚಳಿಗಾಲದಲ್ಲಿ. ಬೇಸಿಗೆಗಾಲ ಬಂತು ಅಂದರೆ ಭಾಳ ಮಜಾ. ಸಮನ್ವಿಗಂತೂ ಪೂಲಲ್ಲಿ ಇಳಿಬೋದು ಅಂತ. ಅಮ್ಮ ಯಾವಾಗಮ್ಮ ಸಮ್ಮರ್ ಬರುತ್ತೆ ಅಂತ ಕೇಳ್ತಾ ಇರ್ತಾಳೆ. ಮತ್ತಿಲ್ಲಿ ಬೆಳಗಿನ ತಿಂಡಿ ಮಾಡ್ತಾಯಿದ್ದೀವಿ. ತಿಂಡಿ ತಿನ್ನೋಣ ಅಂತ ಕೂತಿದ್ದೀವಿ. ನಮ್ಮದು ಡೈನಿಂಗ್ ಟೇಬಲ್ ತೋಟದಲ್ಲಿ ಆಚೆನೇ ಮಾಡಿಸ್ಕೊಂಬಿಟ್ಟಿದ್ದೀವಿ. ಸೊ ಅಲ್ಲಿ ಹೋದರೆ ತಟ್ಟೆಲೆಲ್ಲ ಊಟ ಮಾಡೋದು ಕಮ್ಮಿನೇ. ಬಾಳೆ ಎಲೆಯಲ್ಲಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು. ಮತ್ತು ಇಲ್ಲಿ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮತ್ತು ಸಜ್ಜಿಗೆ ಮಾಡಿದರು ಅಮ್ಮ. ಹಾಗಾಗಿ ಅದನ್ನೇ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ತೋಟದ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳಿ ತಿಂಡಿ ಕೂತಿದ್ದೀವಿ. ಎಲ್ಲಿ ಹೋದ್ರೂ ಉಪ್ಪಿಟ್ಟು ಕೇಸರಿ ಬಾತು ಕೊಡೋ ಅಷ್ಟು ಕಂಫರ್ಟು ನನಗೆ ಪರ್ಸ್ನಲಿ. ಸುಮಾರು ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗದೆ ಇರ್ಬೋದು, ಆದರೆ ನನಗೆ ತುಂಬ ಕಂಫರ್ಟ್ ಮತ್ತು ನನ್ನ ತುಂಬ ಫೇವ್ರೆಟ್ ಆದ ಒಂದು ತಿಂಡಿ. ಇಲ್ಲಿ ತೋಟದ ಮನೆಯಲ್ಲಿ ಮತ್ತೊಂದು ತುಂಬ ಮಜವಾದ ಒಂದು ಸಂಗತಿ ಅಂದರೆ ಹಂಡೆ ಒಲೆ ನೀರಲ್ಲಿ ಸ್ನಾನ ಮಾಡೋದು ಎಂಥ ಹಿತವಾಗಿರುತ್ತೆ ಗೊತ್ತಾ. ಯಾವುದೇ ಮೈಕೈ ನೋವಿದ್ರೂ ಪಟ್ ಅಂತ ಹೋಗಿಬಿಡುತ್ತೆ. ಮಕ್ಳುಗಳಿಗಂತೂ ಈ ನೀರು ಹಾಕಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ 2 ಗಂಟೆಗಳಿಗಾದ್ರೂ ಎದ್ದೇಳೋದೇ ಇಲ್ಲ. ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮೈಗೆ ಹಿತವಾಗಿರುತ್ತೆ. ನಮ್ಮ ಸಮನ್ವಿಗೂ ಅಷ್ಟೇ ತುಂಬ ಇಷ್ಟ ಹಂಡೆ ಸ್ನಾನ ಮಾಡೋದು ಅಂತಂದರೆ. ಬಿಸಿ ಬಿಸಿ ನೀರು ಹಾಕಿಸ್ಕೊಳ್ತಾಳೆ. ಎಣ್ಣೆ ಚೆನ್ನಾಗಿ ತಲೆಗೆ ಹಚ್ಚಿಸ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಕೊಂಬಿಡ್ತಾಳೆ. ಅವಳಿಗೂ ತುಂಬ ಇಷ್ಟ. ನಮ್ಮ ಮನೇಲಿ ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ, ಅಂದರೆ ಸಮನ್ವಿ ವಯಸ್ಸು ಅಥವಾ ಅದಕ್ಕಿಂತ ದೊಡ್ಡವಳಿದ್ದಾಗಲೂ ನಮ್ಮ ಮನೇಲಿ ಹಂಡೆ ಒಲೆ ಇತ್ತು. ಆಮೇಲೆ ಮನೆಗಳೆಲ್ಲ ಮಾಡರ್ನೈಸ್ ಆಗಿ ಕಟ್ಕೊಂಡ್ಮೇಲೆಲ್ಲ ಹಂಡೆ ಒಲೆ ತೆಗೆಸ್ಬಿಟ್ರು. ಅದು ಅಲ್ಲದೆ ಹಂಡೆ ಒಲೆಯಿಂದ ಹೊಗೆ ಬರುತ್ತೆ, ಅಕ್ಕಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ ಹೇಳಿ ಹಂಡೆ ಒಲೆ ಕಾನ್ಸೆಪ್ಟೇ ತೆಗೆದುಬಿಟ್ವಿ. ಬಟ್ ಸ್ಟಿಲ್ ನಂಗೆ ಇನ್ನೂ ನೆನಪಿದೆ. ಭಾನುವಾರದೊತ್ತು ಬೆಳಗ್ಗೆ ಎದ್ದು ಬೇಗ ಎಬ್ಬಿಸ್ಬಿಡೋರ, ನಿದ್ದೆ ಬರುತ್ತೆ ಅಂತ ಹೇಳಿ ನಾನು ಹೋಗಿ ಒಲೆ ಉರಿ ಹಾಕ್ತೀನಿ ಅಂತ ಅಲ್ಲಿ ಕೂತ್ಬಿಡೋದು. ಬೆಚ್ಚಗಿರುತ್ತಾ, ಒಂದೊಂದ್ಸಲಿ ಒಲೆ ಆರೇ ಹೋಗಿರುತ್ತೆ, ನಿದ್ದೆ ಮಾಡ್ತಾ ಕೂತಿರ್ತಿದ್ವಿ. ಅದಾದಮೇಲೆ ಮತ್ತೆ ಇದು ಕರೆಕ್ಟ ಇಟ್ಟು ಮತ್ತು ಅದೊಂದು ಕೊಳವೆ ಬರೋದು, ಉಫ್ ಅಂತ ಊದಿದ್ರೆ ಬೆಂಕಿ ಹತ್ಕೊಳ್ಳೋದು, ಹಾಗೆಲ್ಲ ಮಾಡ್ತಾಯಿದ್ವಿ. ಅದೆಲ್ಲ ಒಂಥರ ನಾಸ್ಟಾಲ್ಜಿಕ್ ಮೆಮೊರೀಸ್. ಮತ್ತು ಇಲ್ಲಿ ತೋಟ ಸುತ್ತ ಹಾಕ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಸುಮಾರು ಸಲ ಬಂದಾಗ ತೋಟ ಪೂರ್ತಿ ತೋರ್ಸೋಕೆ ಆಗೇ ಇರಲಿಲ್ಲ.
ಆ್ಯಂಡ್ ಲಾಸ್ಟ್ ಟೈಮ್ ಹೋದಾಗ ಪ್ರೆಗ್ನೆಂಟು ಇದ್ದಾಗ ಅಷ್ಟು ತೋರಿಸಿರ್ಲಿಲ್ಲ, ಹಾಗಾಗಿ ಇವಾಗ ಸರಿ ಸ್ವಲ್ಪನಾದರೂ ತೋರಿಸೋಣ ಅಂತ ಬಂದಿದ್ದೀವಿ. ಮಾವಿನ ಮರ ಇದೆ, ಮಾವಿನ ಮರದ್ದು ತುಂಬ ಹೂ ಬಿಟ್ಟಿತ್ತು. ಅದಾದಮೇಲೆ ಬಾಳೆ, ಇದು ಸುಮ್ಮನೆ ಅಲ್ಲಲ್ಲಿ ಒಂದು ಇದು ನೆಟ್ಟಿದ್ರು ಬಾಳೆ ಗಿಡಗಳು, ಅದರಲ್ಲಿ ಗೊನೆ ಬಿಟ್ಟಿದೆ, ಬಗ್ಗೆ ಬಿಟ್ಟಿದೆ ಗೊನೆ. ಅದರಲ್ಲೇ ಕೆಲವು ಸಲ ಹಣ್ಣಾಗುತ್ತೆ, ಹಾಗೆ ಕೀಳ್ತಾರೆ. ಇದು ಯಾವುದಕ್ಕೂ ಔಷಧಿನ ಸಿಂಪಡಿಸೋದಿಲ್ಲ. ಮರದಲ್ಲೇ ಹಣ್ಣಾಗಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಕೆಲವು ಸಲ ಹಣ್ಣಾಗಿರೋದನ್ನ ಎಷ್ಟೋ ಹಕ್ಕಿಗಳು ಬಂದು ತಿಂದ್ಬಿಟ್ಟು ಹೋಗಿರುತ್ತೆ, ಮಿಕ್ಕಿದ್ದನ್ನ ನಾವು ಮನೆಗೆ ಉಪಯೋಗಿಸ್ಕೊಳ್ತೀವಿ. ಇನ್ನು ಜಾಸ್ತಿ ಬಂದಿತ್ತು ಅಂತಂದರೆ ಅದನ್ನು ಮಂಡಿಗೆ ಹಾಕ್ತಾರೆ. ಬೇಸಿಕಲಿ ಇದು ತೆಂಗಿನ ತೋಟ. ಇತ್ತೀಚೆಗೆ ಅಡಿಕೆ ಸಸಿಗಳನ್ನು ಹಾಕ್ಸಿದ್ದಾರೆ. ಅಲ್ಲಲ್ಲಿ ಹಣ್ಣಿನ ಮರಗಳು ಅದೆಲ್ಲ ಹಾಕಿದ್ದಾರೆ. ಸಪೋಟ ಆಗಿರ್ಬೋದು, ಬಾಳೆಹಣ್ಣು, ಕಿತ್ತಳೆ ಹಣ್ಣು, ಮತ್ತು ಆ ಕಡೆ ನೇರಳೆ ಹಣ್ಣಿನ ಮರನೂ ಇದೆ. ಬಹುಶಃ ಇವತ್ತಿನ ವಿಡಿಯೋನಲ್ಲಿ ನಾನು ಆ ಭಾಗದ ತೋಟನ ಕವರ್ ಮಾಡೋಕ್ಕಾಗಲಿಲ್ಲ. ಆದರೆ ಮಾತ್ರ ಸಪೋಟ ಹಣ್ಣು ತುಂಬ ಇತ್ತು ಈ ಸಲ. ಸೀಸನ್ ಬೇರೆ ಅಲ್ವಾ, ಹಾಗಾಗಿ ಗಿಡ ತುಂಬ ಇತ್ತು. ಎಲೆಗಳಿಗಿಂತ ಹೆಚ್ಚಾಗಿ ಸಪೋಟ ಕಾಯಿಗಳೇ ಕಾಣಿಸ್ತಿತ್ತು. ನನಗೊಂದು ಆಸೆ, ಆ್ಯಕ್ಚುಲಿ ನಾನು ತುಂಬ ಚಿಕ್ಕವಳಿದ್ದಾಗ, ತುಂಬ ಚಿಕ್ಕವಳು ಅಂತಂದರೆ ಒಂದು 5ನೇ ಕ್ಲಾಸು 5ನೇ ಕ್ಲಾಸ್ ಅಂತ ಇಟ್ಕೋಬೋದು. ಆಗ ನಮ್ಮ ಚಿಕ್ಕಪ್ಪ ಒಬ್ಬರು, ನಮ್ಮ ಅಪ್ಪನ ಕಸಿನು, ಅವರು ಊರಿಗೆ ಹೋಗಿದ್ದೆ. ಅಲ್ಲಿ ಅವ್ರದ್ದು ಭತ್ತದ್ದು ಫೀಲ್ಡ್ ಫುಲ್ಲು ಭತ್ತ ಹಾಕಿದ್ರು. ಅದನ್ನ ನೋಡಿ ಅದೆಷ್ಟು ಇಷ್ಟ ಆಗೋಯ್ತು ಗೊತ್ತಾ. ಮೊದಲನೇ ಸಲ ಹಳ್ಳಿ ತೋಟ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಅದೇ ಜಾಗದಲ್ಲಿ, ಹೊನಗನಹಳ್ಳಿ ಅಂತ ಹೇಳಿ. ಎಷ್ಟು ಚೆನ್ನಾಗಿತ್ತು. ಇವತ್ತಿಗೂ ಕೂಡ ಆ ಹಳ್ಳಿ ನನಗೆ ಕಣ್ಣಲ್ಲಿ ಕಟ್ಟಿದಂಗಿದೆ. ಆವತ್ತಿಂದ ನನಗೊಂದು ಆಸೆ, ನಮ್ಮದು ಒಂದು ತೋಟ ಅಂತ ಇರಬೇಕು, ಅದರಲ್ಲಿ ನಾನು ಭತ್ತ ಬೆಳಿಬೇಕು, ಕಬ್ಬು ಬೆಳಿಬೇಕು ಅಂತೆಲ್ಲ. ಅದು ಇನ್ನೊಂದು ಏನು ಗೊತ್ತಾ, ಈ ಭತ್ತ ಹಾಕಿರ್ತಾರಲ್ಲ ಗದ್ದೆ, ಅದ್ರ ಮಧ್ಯೆ ದಾರಿ ಇರುತ್ತೆ. ಆ ದಾರಿಲಿ ನಡ್ಕೊಂಡು ಹೋದರೆ ದೂರದಿಂದ ನೋಡೋರಿಗೆ ನಾವು ಭತ್ತದ ಮಧ್ಯೆನೇ ನಡ್ಕೊಂಡು ಹೋಗ್ತಿದ್ದೀವೇನೋ ಅಂತ ಅನಿಸುತ್ತೆ. ದಾರಿ ಕಾಣಿಸೋದೇ ಇಲ್ಲ. ಅದರಷ್ಟು ಬ್ಯೂಟಿಫುಲ್ ಆದ ಒಂದು ಹಳ್ಳಿ ನಾನು ನೋಡೇ ಇಲ್ಲ ಇದುವರೆಗೂ. ಮತ್ತು ಕೆಲವು ತೋಟಗಳಲ್ಲಿ ಪಂಪ್ ಸೆಟ್ ಎಲ್ಲ ಹಾಕಿರ್ತಾರೆ, ಎಸ್ಪೆಷಲಿ ಭತ್ತದ ಗದ್ದೆ ಇದ್ದ ಕಡೆ ಪಂಪ್ ಸೆಟ್ ಎಲ್ಲ ಹಾಕಿರ್ತಾರೆ. ಸೊ ಆ ಪಂಪ್ ಸೆಟ್ ಆನ್ ಮಾಡಿದಾಗೆಲ್ಲ ಹೋಗಿ ನೀರಲ್ಲಿ ಆಟ ಆಡೋದು, ಆಹಾ ಎಂಥ ಒಳ್ಳೆ ಚೆನ್ನಾಗಿರುತ್ತಲ್ವ. ಸೊ ನಮ್ಗೆ ಆಸೆ, ಇವಾಗ ನನಗೂ ಅದೊಂದು ನೆಕ್ಸ್ಟ್ ಡ್ರೀಮ್ ಅನ್ನೋ ಥರನೇ ಹೇಳ್ಬೋದು. ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ಮದು. ಸೊ ಆ ಥರ ಒಂದು ತೋಟ ತೊಗೊಂಡು ಗದ್ದೆ ಮಾಡಬೇಕು. ಮಕ್ಳುಗಳೆಲ್ಲ ಚಿಕ್ಕವರಿದ್ದಾಗಲೇ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರೆ ಅವ್ರಿಗೂ ಚೆನ್ನಾಗಿ ಅನಿಸುತ್ತೆ. ನನಗೆ ಹೇಗೆ ಮೆಮೊರೀಸ್ ಇದೆಯೋ ಅವ್ರಿಗೂ ಅದೇ ಥರನೇ ಒಂದು ಅದ್ಭುತವಾದ ಒಂದು ಮೆಮೊರೀಸ್ನ ಅವರು ಕ್ರಿಯೇಟ್ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಏನಂತಂದರೆ ಇರೋದು ಒಂದು ಜೀವನ. ಸೊ ಆ ಜನ್ಮಗಳಿದ್ರೂ ಈ ಜನ್ಮ ಇದೊಂದೇ ಸಲ ಸಿಗೋದು. ಸೊ ಹಾಗಾಗಿ ಈ ಹುಟ್ಟಿರೋ ಜನ್ಮದಲ್ಲಿ ನಮಗೇನೇನು ಆಸೆಗಳಿದೆ, ಏನೇನು ಕನಸುಗಳಿದೆ ಅದನ್ನೆಲ್ಲ ಈಡೇರಿಸ್ಬಿಡ್ಬೇಕು. ಸೊ ಮುಂದಿನ ಜನ್ಮದಲ್ಲಿ ಇದೇ ಥರ ಹುಟ್ತೀವೋ, ಇಲ್ಲೇ ಹುಟ್ತೀವೋ, ಎಲ್ಲಿ ಹುಟ್ತೀವೋ ಗೊತ್ತಿಲ್ಲ, ಅಥವಾ ಇದೇ ಇರೋಲ್ಲ ಅದು ಕೂಡ ಗೊತ್ತಿಲ್ಲ. ಆದರೆ ಈ ಜನ್ಮದಲ್ಲಿ ನಮಗೇನೇನು ಆಸೆ ಇದೆ, ಏನೇನು ಮಾಡಬೇಕು ಅಂತ ಇಷ್ಟ ಇದೆ, ಪ್ರತಿಯೊಂದನ್ನು ಮಾಡಬೇಕು, ಪ್ರತಿಯೊಂದನ್ನು ಪೂರೈಸಬೇಕು ಅನ್ನೋದು ನಮ್ಮ ಆಸೆ. ಕನಸು ಕಾಣಬೇಕು, ಶ್ರಮ ಪಡಬೇಕು, ಫಲಗಳನ್ನ ಭಗವಂತನಿಗೆ ಬಿಟ್ಬಿಡ್ಬೇಕಷ್ಟೆ. ನಮಗೇನು ಸಿಗಬೇಕು, ನಮಗೇನು ಬರಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನಾವು ಮಾಡೋ ಕೆಲಸಗಳು, ನಾವು ಕಾಣೋ ಕನಸುಗಳನ್ನ ಎಂದಿಗೂ ಬಿಡಬಾರ್ದು. ನಾವು ಮಾಡೋ ಪ್ರಯತ್ನ ಮಾಡ್ತಾನೆ ಇರಬೇಕು. ಫಲ ಕೊಡೋದು ಬಿಡೋದು ಆ ಭಗವಂತನಿಗೆ ಬಿಟ್ಟಿತ್ತು. ತೋಟದ ಸುತ್ತ ಎಲ್ಲ ಸುತ್ತಾಡ್ತಾ ಸಪೋಟಗಳು ತುಂಬ ಬಿಟ್ಟಿತ್ತಲ್ಲ, ನಾವು ಏನಾಯಿತು ಹಾಗೆ ಖಾಲಿ ಕೈಯಲ್ಲೇ ಹೋಗಿದ್ವಿ. ಒಂದು ಬುಟ್ಟಿನೋ ಅಥವಾ ಯಾವುದಾದ್ರೂ ಒಂದು ಮಂಕರಿನೋ ತೊಗೊಂಡು ಹೋಗಿದ್ರೆ ಒಂದು ಸ್ವಲ್ಪ ನಾವೇ ಕಿತ್ಕೊಂಡು ಬರ್ಬೋದಿತ್ತು. ಏನೂ ತೊಗೊಂಡು ಹೋಗಿರಲಿಲ್ಲ. ನಾನು ಬೇರೆ ಮಗುನ ಎತ್ಕೊಂಡಿದ್ದೆ, ಮತ್ತು ಜಾನು ಬೇರೆ ವೀಡಿಯೋ ಮಾಡಬೇಕಾಗಿತ್ತು. ಹಾಗಾಗಿ ಜಾಸ್ತಿ ಕಿತ್ಕೊಳ್ಳೋದು ಬೇಡ ಅಂತ ಹೇಳಿ ಒಂದು 4-5 ಮಾತ್ರ ಸಪೋಟ ಕಾಯಿಗಳನ್ನ ಕಿತ್ಕೊಂಡು ಹಾಗೆ ಓಡಾಡ್ಕೊಂಡು ಬರ್ತಾಯಿದ್ದೀವಿ. ಸಮನ್ವಿ ನಾನು ಸಪೋಟ ಹಾರ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ತಾನು ಒಂದು 2-3 ಕಾಯಿಗಳನ್ನ ಕಿತ್ತು ತೆಗೆದು ಸೈಡಿಗೆ ಇಟ್ಕೊಂಡಿದ್ದಾಳೆ. ಜೊತೆಗೆ ಅಲ್ಲಲ್ಲಿ ಬೆಳೆದಿದ್ದಂಥ ಗರಿಕೆ ಹುಲ್ಲುಗಳು, ಅಮ್ಮ ಇದು ತುಂಬ ಚೆನ್ನಾಗಿದೆ, ಇದು ನಮ್ಮ ಮನೇಲಿ ತೊಗೊಂಡೋಗಿ ಹಾಕೋಣ, ಇದೇ ಥರ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ಲು. ಮತ್ತು ಇಲ್ಲಿ ಒಂದೇ ಒಂದು ಕಿತ್ತಳೆ ಹಣ್ಣಿನ ಮರ ಹಾಕಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಕಿತ್ತಳೆ ಹಣ್ಣಿನ ಮರ ಇಲ್ಲ ಇಂಥ ವೆದರಲ್ಲೆಲ್ಲ ಬರೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ತುಂಬ ತಂಪಾದ ವಾತಾವರಣ ಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ತೋಟದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಮರದಲ್ಲೇ ಹಣ್ಣಾಗಿ ಹೋಗಿರುತ್ತೆ, ಅಲ್ಲೇ ಕಿತ್ಕೊಂಡು ಹಾಗೆ ತಿನ್ಬೋದು. ಅದು ಅಲ್ಲದೆ ಇವಾಗ ಕಿತ್ತಳೆ ಹಣ್ಣಿನ ಸೀಸನ್ ಕೂಡ ಆಗಿರೋದ್ರಿಂದ ಮರದ ತುಂಬ ಕಿತ್ತಳೆ ಹಣ್ಣುಗಳಿತ್ತು. ಇದಲ್ಲದೆ ನಿಂಬೆ ಹಣ್ಣು ಮತ್ತು ಸೀಬೆ ಹಣ್ಣಿನ ಮರ ಕೂಡ ಇದೆ. ಸೀಬೆಹಣ್ಣಂತೂ ತುಂಬ ಇರುತ್ತೆ ಸಾಮಾನ್ಯ, ಆದರೆ ಈ ಸಲ ಹೋದಾಗ ಎಲ್ಲ ಕಿತ್ಬಿಟ್ಟಿದ್ರು, ಖಾಲಿಯಾಗಿತ್ತು. ಇನ್ನೆಲ್ಲ ಚಿಕ್ಕ ಚಿಕ್ಕ ಕಾಯಿಗಳಿತ್ತು. ಇಲ್ಲ ಅಂತಂದರೆ ನಮ್ಮ ಮನೇಲಿ ಸಾಮಾನ್ಯ ಸೀಬೆಹಣ್ಣು ತೋಟದಂತೂ ಇದ್ದೇ ಇರುತ್ತೆ. ಮತ್ತಿಲ್ಲಿ ತೋಟದಲ್ಲಿ ಈ ಸಲ ಹೋದಾಗ 2 ಮುದ್ದು ಅಟ್ರಾಕ್ಷನ್ಸ್ ಅಂತಂದರೆ ಇದು 2 ನಾಯಿ ಮರಿಗಳು ಎಲ್ಲಿಂದಲೋ ಬಂದ್ಬಿಟ್ಟಿತ್ತು, ಆದರೆ ಅಮ್ಮನೂ ಇರಲಿಲ್ಲ. ಸೊ ಈ 2 ನಾಯಿ ಮರಿಗಳು ತುಂಬ ಕ್ಯೂಟಾಗಿ, ಅದು ಮಕ್ಳಿಗೆ ಬೇಕಾದಂಗಿದ್ವು.
ಸೊ ಸಮನ್ವಿ, ಗುಂಡಣ್ಣ, ನನ್ನ ತಮ್ಮನ ಮಗ 3 ಜನನೂ ಅಷ್ಟೇ ಆ ನಾಯಿ ಜೊತೆ ಆಟ ಆಡೋದೇ ಅವ್ರಿಗೆ ಫುಲ್ ಟೈಮ್ ಪಾಸ್. ಈ ಸಲ ಅವು ಪುಟಾಣಿ ಅಲ್ವಾ, ನಾವು ಹಾಕಿದ್ದೆಲ್ಲ ಏನಾದ್ರು ಹಾಕ್ತಾರ ಅಂತ ಹಿಂದಿಂದನೇ ಬರ್ತಾಯಿದ್ವು. ಕೆಲವು ಸಲ ನಮ್ಮ ಅನಿರುದ್ಧ ಹೆದರ್ಕೊಂಡು ಹಿಂದಿಂದೆ ಓಡಿ ಬಂದ್ಬಿಡೋನು. ಇಲ್ಲ ಅಂತಂದರೆ ಅದು ದೂರ ಇತ್ತು ಅಂತಂದರೆ ಬಾಬೋ ಅಂದ್ಕೊಂಡು ಅದನ್ನು ಕರಿಯೋಕ್ಕೆ ಹೋಗೋನು. ಎಷ್ಟು ಮುದ್ದಾಗಿವೆ ನೋಡಿ ನಾಯಿ ಮರಿಗಳು. ನನಗಂತೂ ತುಂಬ ಇಷ್ಟ ನಾಯಿ ಮರಿಗಳಂದರೆ. ನಮ್ಮ ಮನೇಲಿ ಒಂದಿತ್ತು, ಅಂದರೆ ನನ್ನ ಮದುವೆಗೆ ಮುಂಚೆ ತಾನಾಗೆ ಬಂದು ಸೇರ್ಕೊಂಡಿದ್ದಂಥ ನಾಯಿ ಮರಿ ಅದು. ಎಲ್ಲಿ ನಮ್ಮ ಮನೇಲಿ ವಿ ಆರ್ ನಾಟ್ ಡಾಗ್ ಪರ್ಸನ್, ಅಂದರೆ ನಮ್ಮ ಪೆಟ್ಸೇ ನಾವು ಸಾಕಲ್ಲ ಅಂತ ಅಂದ್ಕೊಂಡಿದ್ದವರು. ಸಡನ್ನಾಗಿ ಒಂದು ನಾಯಿ ಮರಿ ನಮ್ಮ ಮನೆಗೆ ಬಂತು. ತುಂಬ ಅಂದರೆ ತುಂಬ ಪುಟಾಣಿ, ಒಂದು 20 ದಿನದ ನಾಯಿ ಮರಿ ಆಗಿರ್ಬೋದು. ನಮ್ಮ ಮನೇಲಿ ಯಾರು ತಂದುಬಿಟ್ರೋ ಹೇಗೆ ಬಂತೋ ಗೊತ್ತಿಲ್ಲ. ಅದು ಹೇಳ್ತಾರೆ, ಸಡನ್ನಾಗಿ ಯಾವುದಾದ್ರೂ ನಾಯಿ ಮರಿಗಳು ನಮ್ಮ ಮನೆಗೆ ಬಂತು ಅಂತಂದರೆ ನಮ್ಮ ಯಾರೋ ಆ್ಯನ್ಸಿಸ್ಟರ್ಸ್, ಪೂರ್ವಜರು ನಮ್ಮ ಮನೆಗೆ ಬರ್ತಾರೆ, ಯಾವುದೋ ಒಂದು ಋಣ ತೀರ್ಸೋಕ್ಕೋ ಅಥವಾ ನಮ್ಮನ್ನು ಯಾವುದೋ ರೀತಿಲಿ ಕಾಪಾಡೋಕ್ಕೋ ಬರ್ತಾರೆ ಅಂತ ಹೇಳ್ತಾರೆ. ಅದು ನಿಜಾನೇನು ಅಂತ ಇವಾಗ ಅನಿಸುತ್ತೆ. ಅದು ಆಲ್ಮೋಸ್ಟ್ ನಮ್ಮ ಜೊತೆ 13 ವರ್ಷ ಇತ್ತು. ಅದಾದಮೇಲೆ ಹೊರಟೋಯ್ತು. ಆ ನಾಯಿ ಹೋದ್ಮೇಲಂತೂ ನನಗೆ ತುಂಬಾ ಬೇಜಾರಾಗೋಯ್ತು. ಫಸ್ಟ್ ಟೈಮ್ ಸಾವು ಅನ್ನೋದನ್ನ ಅಷ್ಟು ಹತ್ತಿರದಿಂದ ನಾನು ನೋಡಿದ್ದು, ತುಂಬಾ ಬೇಜಾರಾಗೋಯ್ತು. ಅದಾದಮೇಲೆ ಯಾವುದೇ ಕಾರಣಕ್ಕೂ ಮತ್ತೆ ಮನೆಗೆ ನಾಯಿ ತರಬಾರ್ದು ಅಂತ ಅಂದ್ಕೊಂಬಿಟ್ಟೆ. ಬಿಕಾಸ್ ತುಂಬಾ ಅಟ್ಯಾಚ್ ಆಗೋಗ್ಬಿಡ್ತೀವಿ. ಸೊ ಓಕೆ, ವಾಟ್ ಎವರ್. ತುಂಬ ಹಳೆ ನೆನಪುಗಳು. ಯಾವಾಗ ನಾಯಿ ನೋಡಿದ್ರೂ ನಮ್ಮ ಮನೇಲಿ ಸಾಕಿದ ನಾಯಿ ನೆನಪೇ ಆಗುತ್ತೆ ನನಗೆ. ಇರಲಿ, ಹಳೆ ನೆನಪುಗಳು. ಇಲ್ಲಿ ಒಂದೇ ಒಂದು ಪೈನಾಪಲ್ ಸಸಿ, ಒಂದಲ್ಲ ಒಂದು 3-4 ಹಾಕಿದ್ರು. ಅದು ಹಾರ್ವೆಸ್ಟ್ ಮಾಡಿ ಮತ್ತೆ ಬರ್ತಾನೆ ಇರುತ್ತೆ ಬೇರೆ ಬೇರೆ. ಸೊ ಒಂದು ಪೈನಾಪಲ್ಲು ಬೆಳೆಯೋದಕ್ಕೆ ನಿಮಗೆ ಗೊತ್ತಾ, 1ರಿಂದ 1.5 ವರ್ಷ ಆಗುತ್ತೆ. ಒಂದೇ ಒಂದು ಗಿಡದಲ್ಲಿ ಒಂದೇ ಒಂದು ಪೈನಾಪಲ್ ಹಣ್ಣು ಬರೋದು. ಅದು ಬರೋಕ್ಕೆ 1-1.5 ವರ್ಷ ಆಗುತ್ತೆ. ಅದೆಲ್ಲ ಏನು ಮಾರೋದಕ್ಕೆ ಅಂತ ಹಾಕಿರಲ್ಲ, ನಮ್ಮ ಖುಷಿಗೆ ಅಷ್ಟೇ. ಅದಲ್ಲದೆ ದಾಸವಾಳ ಆಗಿರ್ಬೋದು, ನುಗ್ಗೆ ಸೊಪ್ಪು ಗಿಡಗಳು, ನುಗ್ಗೆಕಾಯಿ ಮರಗಳು ತುಂಬ ಇದ್ದಾವೆ. ಅದಲ್ಲದೆ ಸೊಪ್ಪು, ತರಕಾರಿ ಎಲ್ಲ ಮನೆ ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳೀತಾರೆ. ತೋಟ ಎಲ್ಲ ಸುತ್ತ ಹಾಕೊಂಬರೋಷ್ಟರಲ್ಲಿ ನಮ್ಮ ಅನಿರುದ್ಧಂಗೆ ನಿದ್ದೆ ಬಂದ್ಬಿಟ್ಟಿತ್ತು. ಎಣ್ಣೆ ಸ್ನಾನ ಮಾಡಿಸಿದ್ದೆ ಬೇರೆ ಅಲ್ವಾ. ಸೊ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಆ ದಾರಿನಲ್ಲೇ ಮಲ್ಕೊಂಬಿಟ್ಟ. ಸರಿ, ಅವನ್ನ ಮಲಗಿಸಿ ನಾವಿಲ್ಲಿ ಎಳ್ನೀರು ಕುಡಿತಾ ಕೂತಿದ್ವಿ. ಅಷ್ಟೇ. ತೋಟಕ್ಕೆ ಬಂದರೆ ಬೇರೆ ಏನೂ ಮಾಡಬೇಕು ಅಂತಲೂ ಅನಿಸಲ್ಲ. ಊಟ ಮಾಡೋದು, ತೋಟ ಸುತ್ತೋದು, ಎಳ್ನೀರು ಕುಡಿಯೋದು, ಆರಾಮಾಗಿ ಮಾತಾಡ್ಕೊಂಡಿರೋದು, ಇಷ್ಟೇ ಮಾಡ್ತೀವಿ. ಚೆನ್ನಾಗಿರುತ್ತೆ. ಮತ್ತು ಅಷ್ಟೇ, ಹೆಚ್ಚಿಗೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮೊದಲನೇದಾಗಿ ತೋಟಕ್ಕೆ ಹೋದರೆ ನಾವು ಫೋನ್ಗಳನ್ನ ಉಪಯೋಗಿಸೋದಿಲ್ಲ. ಸರಿ, ವೀಡಿಯೋ ಮಾಡ್ಕೊಳ್ಬೇಕು ಅಂತ ಹೇಳಿ ಅಲ್ಲಲ್ಲಿ ಇಲ್ಲೆಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಫೋನ್ ಎಲ್ಲಿಟ್ಟಿರ್ತೀವಿ ಅಂತಲೇ ನೆನಪಿರಲ್ಲ ನಮಗೆ. ಅದು ಅಲ್ಲದೆ ಮುಂಚಿನ ವೀಡಿಯೋಸಲ್ಲೆಲ್ಲ ಸುಮಾರು ತೋರಿಸಿದ್ದೀನಿ ನಮ್ಮ ಮನೆ ಒಳಗೆ ಹೇಗಿದೆ, ತೋಟದ ಮನೆ ಒಳಗೆ. ಮತ್ತು ಮಿಕ್ಕಿದೆಲ್ಲ ಸುಮಾರಷ್ಟು ಹಳೆಯ ತೋಟದ ವೀಡಿಯೋಗಳಲ್ಲಿ ತೋರಿಸಿರ್ತೀನಿ. ಯಾವಾಗಲೂ ಒಂದೇ ಥರ ಏನು ತೋರಿಸೋದು ಅಂತ ಈ ಸಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ಹೇಗಿತ್ತು ಇವತ್ತಿನ ವೀಡಿಯೋ ಅಂತ ಮರೀದಂಗೆ ತಿಳಿಸಿ, ಆಯಿತಾ. ಮತ್ತು ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ಇದೇ ಥರ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಸದಾ ಇರಲಿ. ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.